ಇವರೇನು ಇಷ್ಟೆಲ್ಲ ಹೇಳಿದ್ರು ಇನ್ನೂ ಬಂದೇ ಇಲ್ಲ. ಹಾಯ್ ಬ್ರೋ, ಬನ್ನಿ ಬನ್ನಿ. ವಿಶ್ವ, ಜಾನ್ವಿಯವರೆಲ್ಲೂ ಕಾಣ್ತಿಲ್ವಲ್ಲ, ಎಲ್ಲಿದ್ದಾರೆ? ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೇಗೆ ಬ್ರೋ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಕೂಲ್. ಇಲ್ಲ ವಿಶ್ವ, ನನಗೆ ಜಾನ್ವಿಯವ್ರನ್ನ ನೋಡಿದ್ರೇನೆ ಸಮಾಧಾನ ಆಗೋದು. ನನ್ನ ಕಣ್ಣುಗಳು ಅವ್ರನ್ನ ನೋಡೋಕೆ ಕಾಯ್ತಾ ಇದೆ. ಎಲ್ಲಿದ್ದಾರೆ ಅವರು? ತೋರಿಸ್ತೀನಿ ಬ್ರೋ. ಮತ್ತೆ ಫುಲ್ ರೆಡಿಯಾಗಿ ಬಂದಿದ್ದೀರಾ? ಗನ್ ತಗೊಂಡು ಬಂದಿದ್ದೀರಾ? ನಾನು ಜಾನ್ವಿನ್ ತೋರಿಸಿದ ತಕ್ಷಣ ನಾನು ಶೂಟ್ ಮಾಡಿ ಜಾನ್ವಿನ್ ಕರ್ಕೊಂಡು ಹೋಗ್ಬೋಣ ಅಂತ. ವಿಶ್ವ, ಯಾವತ್ತೋ ಒಂದು ದಿವಸ ಕೋಪದಲ್ಲಿ ಹಾಗೆ ಮಾಡಿದೆ ಅಂತಂದ್ರೆ ಯಾವಾಗಲೂ ಹಾಗೆ ಮಾಡೋದಿಲ್ಲ. ನೋಡು, ನನ್ನ ಜಾನ್ವಿಯವ್ರನ್ನ ನೋಡ್ಬೇಕಷ್ಟೇ. ಅವರೆಲ್ಲಿದ್ದಾರೆ ಹೇಳು. ಕರ್ಕೊಂಡು ಹೋಗ್ತೀನಿ ಬ್ರೋ, ತೋರಿಸ್ತೀನಿ. ಅದಕ್ಕೆ ಅಲ್ವಾ ಎಷ್ಟು ದೂರ ಕರ್ಸಿರೋದು? ಕರೆಕ್ಟು. ನಾನು ಜಾನ್ವಿನ್ ತೋರಿಸಿದ ತಕ್ಷಣ ನೀವು ಜಾನ್ವಿನ್ ಏನ್ ಮಾಡ್ತೀರಾ? ಏನ್ ಮಾಡ್ತೀನಿ ವಿಶ್ವ, ಜಾನ್ವಿಯವ್ರನ್ನ ನನ್ನ ಜೊತೆ ಮನೆ ಕರ್ಕೊಂಡು ಹೋಗ್ತೀನಿ. ನನ್ನ ಮನೆ ಮನಸ್ಸು ಅವರಿಲ್ಲದೆ ಅನಾಥ ಆಗ್ಬಿಡ್ತೆ ವಿಶ್ವ. ಅವರಿಲ್ಲದೆ ನನ್ನ ಜೀವನ ದುಸ್ತರ. ದಯವಿಟ್ಟು ಅವ್ರು ಎಲ್ಲಿದ್ದಾರೆ ಅಂತ ಹೇಳು. ಜಾನ್ವಿನ್ ತುಂಬಾ ಮಿಸ್ ಮಾಡ್ಕೊಂಡ್ರಾ? ಆಫ್ ಕೋರ್ಸ್ ಮಿಸ್ ಮಾಡ್ಕೊಂಡಿದ್ದೀವಿ ವಿಶ್ವ. ಜಾನ್ವಿಯವ್ರಿಂದೇ ಜಯಂತನ ಜೀವನಕ್ಕೆ ಅರ್ಥ ಇಲ್ಲ. ಅವ್ರು ನನ್ನ ಜೊತೆನೆ ಬದುಕಬೇಕು, ನನ್ನೊಬ್ಬನ ಜೊತೆನೆ ಬದುಕಬೇಕು. ಎಲ್ಲಿದ್ದಾರೆ ಅವರು ಹೇಳು. ಜಾನ್ವಿ ಅವ್ರನ್ನ ನೀವು ತುಂಬಾ ಇಷ್ಟಪಡ್ತೀರಾ ಅನ್ಸುತ್ತೆ ಬ್ರೋ. ಜಾನ್ವಿಯವ್ರು ನನ್ನ ಜೊತೆ ಇದ್ದಾಗ ಅವ್ರು ನಡೆದಿದ್ದ ಪ್ರತಿ ಹೆಜ್ಜೆನೂ ಪೂಜಿಸಿ ಪ್ರೀತಿಸಿದ್ದೀನಿ ವಿಶ್ವ. ಅವ್ರು ಆಡಿರೋ ಪ್ರತಿ ಮಾತು, ಹಾಡಿರೋ ಪ್ರತಿ ಹಾಡು ಎಲ್ಲದನ್ನೂ ಪ್ರೀತಿ ಮಾಡಿದ್ದೀನಿ ವಿಶ್ವ. ಜಾನ್ವಿಯವ್ರು ಹುಟ್ಟಿರೋದೇ ನನಗೋಸ್ಕರ. ಅವ್ರ ಜನ್ಮ ತಾಳಿರೋದೇ ನನ್ನ ಜೊತೆ ಜೀವನ ಮಾಡಬೇಕು ಅಂತ. ನನ್ನ ಉಸಿರಿರೋದೇ ಅವ್ರ ಉಸಿರಿಗೋಸ್ಕರ ವಿಶ್ವ. ಅವ್ರಿಲ್ಲದೆ ನನ್ನ ಜೀವನಕ್ಕೆ ಯಾವ ಅರ್ಥನೂ ಇಲ್ಲ. ನನಗೆ ಇವಾಗ ಗೊತ್ತಾಯ್ತು ಸರ್, ನೀವು ಜಾನ್ವಿ ಅವ್ರನ್ನ ತುಂಬಾ ಇಷ್ಟಪಡ್ತೀರಾ. ಜಾನು ನಿಮ್ಮ ಜೊತೆಗಿದ್ರೆ ಖುಷಿಯಾಗಿರೋದು. ಬನ್ನಿ ಸರ್, ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ಬಾ ವಿಶ್ವ, ಬಾ. ಅಮ್ಮ, ನಿಮಗೆ ಪ್ರಜ್ಞೆ ಬಂತ? ಮೆಲ್ಲಿಗೆ ಮಾತಾಡೋದಂತ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅಮ್ಮ, ಏನ್ ಗೊತ್ತಮ್ಮ? ಏನಾಯ್ತು ಅಂತ ನನ್ನ ಹತ್ರ ಹೇಳಿ. ನನಗೆ ಜಾನು ಬದುಕಿದ್ದಾಳೆ ಅಂತ ಗೊತ್ತು ಲಲಿತಾ. ಎಲ್ಲಿ ಈ ಸತ್ಯ ಗೊತ್ತಾಗುತ್ತೋ ಅಂತ ಸುಮ್ಮನೆ ಮಲಗಿದ್ದ. ಏನ್ ಸತ್ಯಮ್ಮ? ಏನಾಗಿದೆ ನಿಮ್ಗೆ? ಲಲಿತಾ, ನಮ್ಮ ಜಾನು ತುಂಬ ಕಷ್ಟದಲ್ಲಿದ್ದಾಳೆ. ಅವಳನ್ನು ಹುಡುಕಿ ಎಲ್ಲಿದ್ದಾಳೆ ಅಂತ ಕರ್ಕೊಂಡು ಬಂದೆ. ನಿನ್ನ ಜೊತೆಲ್ಲೇ ಇಟ್ಕೊಳಮ್ಮ. ಅವಳು ಯಾರ ಕಣ್ಣಿಗೂ ಬೀಳಿದ ಹಾಗೆ ಜೋಪಾನ ಮಾಡಮ್ಮ. ಅದರಲ್ಲೂ ಅವಳ ಗಂಡನ ಕಣ್ಣಿಗೆ ಬೀಳಬಾರ್ದಮ್ಮ. ಅವನು ಅವಳನ್ನು ಜೀವಂತ ಉಳಿಸಲ್ಲಮ್ಮ, ಉಳಿಸಲ್ಲ. ಅವನು ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಅಮ್ಮ, ನೀವು ಜಯಂತ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನೀನು ಜಯಂತನ ಬಗ್ಗೆ ಮಾತಾಡ್ತಿದ್ದು ನಾನು ತಿಳ್ಕೊಂಡಮ್ಮ. ಅವನು ಸರಿ ಇಲ್ಲಮ್ಮ. ನಾನು ಈ ಪರಿಸ್ಥಿತಿಯಲ್ಲಿರೋದು ಅವನೇ ಕಾರಣ. ನಮ್ಮ ಜಾನುಗೆ ಚಿತ್ರಹಿಂಸೆ ಕೊಟ್ಟು ಮನೇಲಿ ಕೂಡ ಹಾಕೊಂಡಿದ್ನಮ್ಮ. ಅದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ಆತ್ಮಹತ್ಯೆ ಪ್ರಯತ್ನ ಪಡ್ಲಮ್ಮ, ಪ್ರಯತ್ನ ಪಡ್ಲು. ಅವಳ ಆಯುಷ್ಯ ಗಟ್ಟಿ ಇತ್ತೇನೋ.
ಬದುಕ್ಬಿಟ್ಲಮ್ಮ, ಬದುಕ್ಬಿಟ್ಲು. ಆ ವಿಷಯ ಜಯಂತನಿಗೆ ಗೊತ್ತಾದರೆ ಅವಳನ್ನು ಬದುಕಿರೋದಕ್ಕೆ ಬಿಡಲ್ಲಮ್ಮ, ಬಿಡಲ್ಲ. ಜಾನು ಅವನ ಕೈಗೆ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ನಾವ್ಯಾರು ನೋಡೋಕ್ಕಾಗಲ್ಲಮ್ಮ, ನೋಡೋಕ್ಕಾಗಲ್ಲ. ಏನಿಲ್ಲಮ್ಮ, ವಿಶ್ವ ಎಲ್ಲಿ? ನಾನು ಬೆಳಗ್ಗೆನೇ ಹೇಳಿದ್ನಲ್ವಾ ಅವನೆಲ್ಲೋ ಹೊರಗಡೆ ಹೋಗಿದ್ದಾನೆ ಅಂತ. ನೋಡಿ ಇನ್ನೂ ಬಂದಿಲ್ಲ. ಅವ್ನು ಯಾವಾಗ ಹೋಗ್ತಾನೆ ಯಾವಾಗ ಬರ್ತಾನೆ ಏನೂ ಹೇಳಲ್ಲ. ನಾನು ಏನು ಮಾಡಲಿ ಹೇಳಿ? ಇವಾಗ ಯಾಕತ್ತೆ ವಿಶ್ವ? ಏನಿಲ್ಲಮ್ಮ, ಚಂದನ ಎಲ್ಲಿದ್ದಾಳೆ ಅಂತ ಅವನ ಹತ್ರ ಕೇಳಬೇಕಾಗಿತ್ತು. ಚಂದನ ಎಲ್ಲಿದ್ದಾಳೆ ಅಂತನ? ಏನತ್ತೆ ನೀವು? ಅವಳಿಂದ ದೊಡ್ಡ ತಲೆನೋವಾಗಿದೆ ಅಂತ ತಾನೇ ನಾವು ಹೊರಗಡೆ ಕಳಿಸಿದ್ದು. ಈಗ ಮತ್ತೆ ಅವಳು ಎಲ್ಲಿದ್ದಾಳೆ ಅಂತ ಕೇಳಬೇಕು ಅಂತಿದ್ದೀರಲ್ಲ. ನೋಡಿ ಅತ್ತೆ, ಇವಾಗ ಅವಳು ಎಲ್ಲಿದ್ರೆ ಏನು? ಅವಳು ಎಲ್ಲಾದರೂ ಇರಲಿ ಬಿಡಿ. ಅಯ್ಯೋ ತನು, ನಿನ್ಗದೆಲ್ಲ ಅರ್ಥ ಆಗಲ್ಲಮ್ಮ. ನೋಡು, ಸಮಯ ಬಂದಾಗ ನಾನು ಖಂಡಿತ ಹೇಳ್ತೀನಿ. ಈಗ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಡು. ಅತ್ತೆ ಏನತ್ತೆ ಎಲ್ಲ ಹೋಗ್ತಾಗ ಮಾತಾಡ್ತಿದ್ದೀರಾ? ಎಲ್ಲ ಒಟ್ಟಾಗೆ ಕಾಣುತ್ತಮ್ಮ, ಆದರೆ ಅದರೊಳಗೆ ಎಷ್ಟೊಂದು ಸತ್ಯಗಳು ಅಡಗಿದೆ. ನೋಡು, ನಿನಗೆ ನಾನು ಎಲ್ಲ ವಿಷಯನೂ ಹೇಳಬೇಕು, ಆದರೆ ಅದಕ್ಕೊಂದು ಸಮಯ ಬರಬೇಕು. ಅಯ್ಯೋ ವಿಶ್ವ ಎಲ್ಲಿ? ನಾನು ಅವನಿಗೆ ಫೋನ್ ಮಾಡಬೇಕು.